ಪ್ರಿಯ ಸ್ನೇಹಿತರೆ, ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ. ಮಾಹಿತಿ ಖಜಾನೆಯು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಒಂದು ವಿಶೇಷ ಸ್ಪರ್ಧೆಯನ್ನು ನಿಮಗಾಗಿ ಆಯೋಜಿಸುತ್ತಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನು ನೀಡಲಾಗುವುದು. ಈ ಭಾಷಣ ಸ್ಪರ್ಧೆಯ ವಿಷಯ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಬಗ್ಗೆ. ಮತ್ತೊಮ್ಮೆ ವಿಷಯ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಬಗ್ಗೆ. ಈ ಕುರಿತು ನೀವು ಭಾಷಣವನ್ನು ಮಾಡಬೇಕಾಗುತ್ತೆ. ಭಾಷಣದ ನಿಮ್ಮ ಅವಧಿ 10 ನಿಮಿಷಗಳ ಕಾಲ ಇರುತ್ತೆ. 10 ನಿಮಿಷ ಮೀರಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ 10 ನಿಮಿಷ ಮೀರದಂತೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಮುಖ್ಯವಾದ ವಿಷಯ, ಯಾವುದೇ ವ್ಯಕ್ತಿಗತ ಸಂದೇಶಗಳನ್ನು ಬಳಸುವಂತಿಲ್ಲ. ಹಾಗೆ ಯಾವುದೇ ರಾಜಕೀಯ ವಿಷಯದ ಬಗ್ಗೆ ಈ ಭಾಷಣ ಒಳಗೊಂಡಿರಬಾರದು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿರೋದ್ರಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮ್ಮ ವಿಷಯ ಇರಬೇಕಾಗುತ್ತೆ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಬರುವ ಆಗಸ್ಟ್ ತಿಂಗಳ 12ನೇ ತಾರೀಕಿನ ಒಳಗೆ ನಿಮ್ಮ ಧ್ವನಿ ಮುದ್ರಣಗಳನ್ನು ವಿಡಿಯೋ ಅಥವಾ ಆಡಿಯೋ ರೂಪಗಳಲ್ಲಿ ನಮ್ಮ ವಾಟ್ಸಾಪ್ ಸಂಖ್ಯೆ 8317439148 ಮತ್ತೊಮ್ಮೆ 8317439148 ಈ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ಹೆಸರು, ಹಾಗೆ ನಿಮ್ಮ ಊರು, ಹಾಗೂ ಪ್ರಸ್ತುತ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಂತರ ನಿಮ್ಮ ಭಾಷಣವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ತೀರ್ಪುಗಾರರ ಒಂದು ತೀರ್ಮಾನವೇ ಅಂತಿಮ ಆಗಿರುತ್ತೆ. ಹಾಗಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು 2 ಭಾಷಣಗಳು ಪ್ರಸಾರ ಆಗುತ್ತೆ. ಆ 2 ಭಾಷಣಗಳು ವಿಜೇತ ಭಾಷಣಗಳಾಗಿರುತ್ತೆ. ಹಾಗಾಗಿ ಹೆಚ್ಚು ತಡ ಮಾಡದೆ ಯೋಚಿಸಿ, ಕೇವಲ ಸ್ಪರ್ಧೆಗೆಂದಲ್ಲದೆ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಈ ರೀತಿ ಒಂದು ಅಂಶಗಳು ಸಹಾಯಕವಾಗುತ್ತೆ. ನೀವು ಬರೆದುಕೊಂಡು ಮಾಡ್ತಿರೋ ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ವಿಷಯಗಳು ಸಂಪೂರ್ಣವಾಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರಲಿ. ಮತ್ತೆ ನಿಮ್ಮ ಸಂದೇಶಗಳು ಬೇಗ ಬೇಗ ನಮ್ಮನ್ನ ತಲುಪಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೂರವಾಣಿ ಸಂಖ್ಯೆನ ಹೇಳ್ತಾ ಇದ್ದೀನಿ. 8317439148 ಈ ಸಂಖ್ಯೆಗೆ ಬೇಗ ಬೇಗ ಬರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇನ್ನು ಇಲ್ಲಿರ್ತಕ್ಕಂತಹ ಇತರೆ ಪ್ರಮುಖ ದೇವಾಲಯಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಅಗಸ್ತ್ಯೇಶ್ವರ ದೇವಾಲಯ, ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ, ಪಟ್ಟಾಭಿರಾಮ ಸ್ವಾಮಿ ದೇವಾಲಯ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ, ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ.
ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾವು ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿರತಕ್ಕಂತಹ ತೂಗು ಸೇತುವೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮೊದಲಿಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಅರಕಲಗೂಡಿನಲ್ಲಿ ಅನೇಕ ಪ್ರವಾಸಿ ತಾಣಗಳು ಪ್ರಮುಖವಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಒಂದೊಂದೇ ಜಿಲ್ಲೆಯ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅಂದರೆ ಎಲ್ಲಿ ಪ್ರವಾಸಿ ತಾಣಗಳಿದೆ ಹೆಚ್ಚು ಅಂತಹ ಒಂದು ಜಿಲ್ಲೆಗಳ ಬಗ್ಗೆ, ಅಲ್ಲಿಯ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನ ಪ್ರತಿ ಬುಧವಾರ ನಡೀತಾ ಇದೆ ಸ್ನೇಹಿತರೆ. ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ತೂಗು ಸೇತುವೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ತೂಗು ಸೇತುವೆಯ ದೂರ ಎಷ್ಟು ಅಂತ ನೋಡೋದಾದ್ರೆ, ಜಿಲ್ಲಾ ಕೇಂದ್ರದಿಂದ 56 ಕಿಲೋಮೀಟರ್ ದೂರದಲ್ಲಿದ್ದರೆ, ತಾಲೂಕು ಕೇಂದ್ರದಿಂದ 24 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ತೂಗು ಸೇತುವೆ ಕಾಣಿಸ್ಕೊಳ್ಳುತ್ತೆ. ಇದು ಅರಕಲಗೂಡಿನ ಕೊಣನೂರು ಕ್ಷೇತ್ರದಿಂದ 11 ಕಿಲೋಮೀಟರ್ ಅಂತರದಲ್ಲಿ ಇದೆ. ಇನ್ನು ಈ ತೂಗು ಸೇತುವೆಯ ಕಾಮಗಾರಿ ಯಾರ್ದು ಅಂತ ನೋಡೋದಾದ್ರೆ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಇಂಜಿನಿಯರಿಂಗ್ಗಳು ಬಂದು ಇಲ್ಲಿ ಈ ಅರಕಲಗೂಡಿನ ಕೊಣನೂರಿನಲ್ಲಿರ್ತಕ್ಕಂತಹ ಒಂದು ತೂಗು ಸೇತುವೆಯನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಅನೇಕ ಪ್ರಯೋಜನ ಆಗ್ತಾ ಇದೆ ಈ ಒಂದು ಹಾಸನದ ಜನತೆಗೆ. ಇಲ್ಲಿ ಪ್ರಮುಖವಾಗಿ ಕಟ್ಟೆಪುರ, ಮಾದಾಪುರ, ಗೊಬ್ಬಳಿ ಗ್ರಾಮಗಳಿಗೆ ಸಂಪರ್ಕ ಸೇತುವೆ ಅಂತಲೇ ಇದನ್ನ ಹೇಳ್ಬೋದು. ಅಂದ್ರೆ ಈ ಒಂದು ತೂಗು ಸೇತುವೆ ಏನಿದೆ, ಇದರಿಂದ ಅನೇಕ ಪ್ರಯೋಜನ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಜನರ ಒಂದು ಮನೋರಂಜನೆಗೂ ಕೂಡ ಇದು ಸಹಾಯಕವಾಗ್ತಾ ಇದೆ. ಸೇತುವೆ ತೂಗ್ತಾ ಇದೆ, ತೂಗುವ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಪುತ್ತೂರಿನ ಇಂಜಿನಿಯರಿಂಗ್ಗಳು ಇಲ್ಲಿ ಬಂದು ಈ ಒಂದು ತಾಣವನ್ನು ನಿರ್ಮಾಣ ಮಾಡಿರೋದು ವಿಶೇಷ ಅಂತ ಅನಿಸುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳೋದಾದರೆ ಸ್ನೇಹಿತರೆ, ಇದು 1997-98 ಒಂದು ನಿರ್ಮಾಣ ಅಂತ ಹೇಳ್ಬೋದು. ಇದರ ಅಂದಾಜು ವೆಚ್ಚ 35 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಒಂದು ವರದಿಯ ಪ್ರಕಾರ. ಆದರೆ ಇನ್ನೂ ಹೆಚ್ಚಾಗಿರ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ತೂಗು ಸೇತುವೆ ಒಂದು ಇದು ಕರ್ನಾಟಕದಲ್ಲಿಯೇ 2ನೇ ತೂಗು ಸೇತುವೆ ಅಂತ ಹೇಳಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಸೊ ಇದು ಒಂದು ವಿಶೇಷ ಅಂತ ಅನಿಸುತ್ತೆ. ಕರ್ನಾಟಕದ 2ನೇ ತೂಗು ಸೇತುವೆ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಇರ್ತಕ್ಕಂತಹ ಕೊಣನೂರು ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಇದೆ. ಕೊಣನೂರು ಅಂತಕ್ಕಂಥದ್ದೊಂದು ಸ್ಥಳ ಈ ಸ್ಥಳದಲ್ಲಿ ಇದೆ. ಇದರ ಉದ್ದ ನೋಡೋದಾದ್ರೆ 112 ಮೀಟರ್ಗಳು. 112 ಮೀಟರ್ಗಳು ಉದ್ದ ಇದೆ. ಇದಿಷ್ಟು ತೂಗು ಸೇತುವೆ ಬಗ್ಗೆ ಮಾಹಿತಿ. ಆದರೆ ಮುಂದಿನ ಒಂದು ದೇವಾಲಯ ಚತುರಯುಗ ದೇವಾಲಯ, ಇದು ಕೂಡ ಒಂದು ವಿಶೇಷ ತಾಣ ಅಂತಾನೆ ಹೇಳ್ಬೋದು. ಇದರ ದೂರ ನೋಡೋದಾದ್ರೆ ಜಿಲ್ಲಾ ಕೇಂದ್ರದಿಂದ 52 ಕಿಲೋಮೀಟರ್ ದೂರದಲ್ಲಿದ್ದರೆ, ತಾಲೂಕು ಕೇಂದ್ರದಿಂದ 90 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ತಾಣ ಕಾಣಿಸ್ಕೊಳ್ಳುತ್ತೆ. ಇದು ದಕ್ಷಿಣ ಕಾಶಿ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿದ್ದೆ. ಹಾಸನ ಜಿಲ್ಲೆಯ ಅರಕಲಗೂಡಿನ ಒಂದು ಕಾವೇರಿಯ ಮಡಿಲಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಸ್ನೇಹಿತರೆ.
ಕಾವೇರಿಯ ಮಿಡಿಲಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಈ ಕ್ಷೇತ್ರ ನೋಡುಗರಿಗೆ ಮನೋಹರವಾದಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ಇಲ್ಲಿರ್ತಕ್ಕಂತಹ ಚತುರಯುಗ ರಾಮೇಶ್ವರ ಮೂರ್ತಿಯು ಹೊಯ್ಸಳರ 2ನೇ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ವರದಿ ಹೇಳ್ತಾ ಇದೆ. ಇನ್ನು ಇಲ್ಲಿರ್ತಕ್ಕಂತಹ ಇತರೆ ಪ್ರಮುಖ ದೇವಾಲಯಗಳು ಯಾವ್ಯಾವ ಅಂತ ನೋಡೋದಾದ್ರೆ ಅಗಸ್ತ್ಯೇಶ್ವರ ದೇವಾಲಯ, ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ, ಪಟ್ಟಾಭಿರಾಮ ಸ್ವಾಮಿ ದೇವಾಲಯ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇದರ ಬಗ್ಗೆ ಎಲ್ಲ ನಿಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ಇಲ್ಲಿಯ ಒಂದು ಪುಷ್ಕರಣಿಯಲ್ಲಿರ್ತಕ್ಕಂತಹ ಮೀನಿನ ಬಗ್ಗೆ ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದು ಕೂಡ ನೋಡುಗರಿಗೆ ಮನೋಹರವಾದ ಒಂದು ದೃಶ್ಯವನ್ನ ತಂದಿಡುತ್ತೆ. ಅಷ್ಟೇ ಅಲ್ಲದೆ ಮೀನುಗಳನ್ನ ಹಿಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕಂದ್ರೆ ದೇವಾಲಯದ ಒಂದು ನದಿಯಲ್ಲಿ ಅದು ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಮೀನುಗಳನ್ನು ಬೇಟೆಯಾಡೋದಕ್ಕೆ ಅವಕಾಶ ಇಲ್ಲ. ಹಾಗೆ ಅದು ದೇವಾಲಯದ ಒಂದು ಸುಪರ್ದಿಯಲ್ಲಿ ಇರೋದರಿಂದ ಅವುಗಳಿಗೆ ರಕ್ಷಣೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವುಗಳಿಗೆ ನೀವು ಅಕ್ಕಿ ಹಾಗೆ ಮಂಡಕ್ಕಿ ಇವುಗಳನ್ನ ಬಿಟ್ಟು ಬೇರೆ ಏನನ್ನು ಕೂಡ ಹಾಕಬಾರ್ದು ಅಂತ ಹೇಳಿ ನಿರ್ಬಂಧವನ್ನು ಕೂಡ ವಿಧಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಯಾ ಒಂದು ಜಾತ್ರಾ ಮಹೋತ್ಸವಗಳು ಆಯಾ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಅವರು ನಿಗದಿಪಡಿಸಿದಂತಹ ದಿನಾಂಕಗಳಲ್ಲಿ ಹಾಗೆ ರಾಶಿ ನಕ್ಷತ್ರಗಳು ಹಾಗೆ ಇದರ ಅನುಸಾರವಾಗಿ ಇಲ್ಲಿ ಜಾತ್ರಾ ಮಹೋತ್ಸವಗಳು ನಡೆಯೋದನ್ನು ಪ್ರಮುಖವಾಗಿ ನಾವು ಗಮನಿಸುತ್ತೇವೆ. ಇದಾಗಿತ್ತು ಸ್ನೇಹಿತರೆ ಈ ವಾರದ ಪ್ರಮುಖ ವಿಷಯಗಳು. ಹಾಗೆ ಹಾಸನ ಜಿಲ್ಲೆಯ ಪ್ರಮುಖ ದೇವಾಲಯಗಳು ಅಂದರೆ ಅರಕಲಗೂಡಿನ ಪ್ರಮುಖ ದೇವಾಲಯಗಳ ಬಗ್ಗೆ ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಂಡಿದ್ದೇವೆ. ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮೊದಲೇ ಹೇಳಿದ ಹಾಗೆ ನೀವು ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಪಾಲ್ಗೊಳ್ಳಿ. ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಂದೇಶಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.